ಟ್ರಂಪ್ ತುಘಲಕ್ ದರ್ಬಾರ್ ಭಾರತದ ಮುಂದಿನ ನಡೆ ಏನು? ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ. ನಾಮ್ ಕೇಶವ್ ಪ್ರಸಾದ್. ವೀಕ್ಷಕರೇ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಮ್ಮ ತುಘಲಕ್ ದರ್ಬಾರನ್ನ ಮುಂದುವರಿಸಿದ್ದಾರೆ. ಭಾರತದ ಜೊತೆಗೆ ವ್ಯಾಪಾರ ಒಪ್ಪಂದ ಮಾತುಕತೆ ನಡೀತಾ ಇರುವಾಗಲೇ ದಿಢೀರ್ 25% ಆಮದು ಸುಂಕವನ್ನ ಘೋಷಣೆ ಮಾಡಿದ್ದಾರೆ. ಮಾತ್ರವಲ್ಲದೆ ಭಾರತದ ಇಕಾನಮಿಗೆ ಡೆಡ್ ಇಕಾನಮಿ ಅಂತ ಹೀಗೆಳೆದಿದ್ದಾರೆ. ರಷ್ಯಾ ಇರಾನ್ ನಡುವೆ ಕಚ್ಚಾ ತೈಲ ಆಮದು ಮಾಡಿಕೊಳ್ಳಲೇಬಾರದು ಅಂತ ಅಬ್ಬರಿಸಿದ್ದಾರೆ. ಹಾಗಾದ್ರೆ ಭಾರತದ ಮುಂದಿನ ನಡೆ ಏನು? ಅಂದಹಾಗೆ ಟ್ರಂಪ್ ಭಾರತ ವಿರುದ್ಧ ಮಾತ್ರ ಅಲ್ಲದೆ ಡಜನ್ಗಟ್ಟಲೆ ದೇಶಗಳ ವಿರುದ್ಧ ಆಗಸ್ಟ್ನಿಂದ ಅನ್ವಯ ಆಗುವ ಹಾಗೆ ಪರಿಷ್ಕೃತ ಟಾರಿಫ್ ಪಟ್ಟಿಯನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ. ಅದರಲ್ಲಿ ಭಾರತಕ್ಕೆ 25% ಇದ್ದರೆ ಇತರ ದೇಶಗಳಿಗೆ ಎಷ್ಟಿದೆ? ಒಟ್ಟಾರೆ 10ರಿಂದ 40% ತನಕ ಈ ಟಾರಿಫ್ ಇದೆ. ಈ ಎಲ್ಲ ಮಾಹಿತಿಯನ್ನ ಈ ವಿಶೇಷ ಎಪಿಸೋಡ್ನಲ್ಲಿ ನಾವೀಗ ತಿಳಿದುಕೊಳ್ಳೋಣ. ಟ್ರಂಪ್ ಅವರು 25% ಟಾರಿಫ್ ಅನ್ನ ಭಾರತದ ಮೇಲೆ ವಿಧಿಸಿದ್ದಾರೆ. ಹಾಗಾದ್ರೆ ಇದರ ಅರ್ಥ ಏನು? ಭಾರತ ಮುಂದಿನ ನಡೆ ಏನು? ಈಗಾಗಲೇ ಒಂದು ರೀತಿಯ ಒಂದು ಶಾಕಿಂಗ್ ಮೂವ್ ಆಗಿರುವಂಥದ್ದು ಈ ಟ್ರಂಪ್ ಅವರ ಈ ಟಾರಿಫ್ ನಡೆ. US ಅವರು ಒಟ್ಟಾರೆಯಾಗಿ 25% ಟಾರಿಫ್ ಅನ್ನ ಎಲ್ಲ ಭಾರತದಿಂದ ಯಾವೆಲ್ಲ ಪದಾರ್ಥಗಳು ಅಮೆರಿಕಕ್ಕೆ ಎಕ್ಸ್ಪೋರ್ಟ್ ಆಗುತ್ತೋ ಅದರ ಮೇಲೆ ಹೋಗಿದ್ದಾರೆ. ಆಗಸ್ಟ್ 1ರಿಂದ ಅನ್ವಯ ಆಗುವ ಹಾಗೆ ಈ ಟಾರಿಫ್ ಅಪ್ಲೈ ಆಗುತ್ತೆ. ಹಾಗಾಗಿ ಇದರ ಹಿಂದಿನ ಒಂದು ಈ ಡ್ರಾಸ್ಟಿಕ್ ಸ್ಟೆಪ್ಪಿನ ಹಿನ್ನೆಲೆ ಏನು? ಇದೆಲ್ಲ ವಿಚಾರಗಳ ಬಗ್ಗೆ ಒಂದಷ್ಟು ರಿಕಾಲನ್ನು ಮಾಡೋದಿದ್ರೆ, ಸಂಕ್ಷಿಪ್ತವಾಗಿ ಹೇಳದಿದ್ರೆ, ಟ್ರಂಪ್ ಅವರ ಈ ನಡೆ ಭಾರತದಿಂದ ಅಮೆರಿಕಕ್ಕೆ ಎಕ್ಸ್ಪೋರ್ಟ್ ಆಗುವಂತಹ ಎಲ್ಲ ಪದಾರ್ಥಗಳ ಮೇಲೆ ಅಪ್ಲೈ ಆಗುವಂಥದ್ದೇ, ಸರ್ವಿಸ್ ಮೇಲೆ ಆಗುವಂಥದ್ದಲ್ಲ. ಮುಖ್ಯವಾಗಿ ಎಲ್ಲ ರೀತಿಯ ಸರಕುಗಳ ಮೇಲೆ ಇದು ಅಪ್ಲೈ ಆಗುತ್ತೆ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಇದಕ್ಕೊಂದಷ್ಟು ಕಾರಣಗಳನ್ನು ಕೊಟ್ಟಿದ್ದಾರೆ. ಏನಂತ ಹೇಳಿದ್ರೆ, ಭಾರತ ರಷ್ಯಾದಿಂದ ತೈಲವನ್ನ ಇಂಪೋರ್ಟ್ ಮಾಡುವಂಥದ್ದನ್ನು ನಿಲ್ಲಿಸಬೇಕು, ಇರಾನಿಂದ ತೈಲವನ್ನು ಖರೀದಿ ಮಾಡುವಂಥದ್ದನ್ನು ಕೂಡ ಅದನ್ನು ಕೂಡ ನಿಲ್ಲಿಸಬೇಕು ಅಂತ ಅವರು ಒಂದು ಷರತ್ತನ್ನು ವಿಧಿಸಿದ್ದಾರೆ. ಹಾಗಾಗಿ ಇದು ಭಾರತದಲ್ಲಿ ದೊಡ್ಡ ಮಟ್ಟಿನ ಒಂದು ಸಂಚಲನವನ್ನೇ ಸೃಷ್ಟಿಸಿದೆ. ಭಾರತ ರಷ್ಯಾದಿಂದ ತೈಲವನ್ನು ಇಂಪೋರ್ಟ್ ಮಾಡೋದಕ್ಕೋಸ್ಕರ ನಾವು ಎಡಿಷನಲ್ ಅದಕ್ಕೆ ಒಂದು ಪೆನಾಲ್ಟಿಯನ್ನು ಕೂಡ ವಿಧಿಸ್ತಾ ಇದ್ದೀವಿ ಅಂತ ಅವರು ಹೇಳ್ತಾರೆ. ನ್ಯೂಯಾರ್ಕ್ ಟೈಮ್ಸ್ ಇದರ ಬಗ್ಗೆ ಒಂದು ರಿಪೋರ್ಟ್ ಮಾಡಿದ್ದು, ಇದರ ಪ್ರಕಾರ ಅಂದರೆ ಟ್ರಂಪ್ ಅವರ ಹಿನ್ನೆಲೆ ಏನಿರ್ಬೋದು ಅಂತ ನ್ಯೂಯಾರ್ಕ್ ಟೈಮ್ ವರದಿಯಲ್ಲಿ ಹೇಳಿದೆ. ಏನು ಹೇಳಿದೆ ಅಂತ ಅಂದರೆ, ಬಹುಶಃ ಟ್ರಂಪ್ ಅವರು ಒಂದು ಚೌಕಾಸಿ ನಡೆಸಲಿಕ್ಕೋಸ್ಕರ, ಅಂದರೆ ಮಾತುಕತೆಯನ್ನ ಮತ್ತಷ್ಟು ತೀವ್ರಗೊಳಿಸಲಿಕ್ಕೋಸ್ಕರ ಈ ರೀತಿಯ ಒಂದು ನಡೆಯನ್ನ ಅನುಸರಿಸಿರ್ಬೋದು ಅಂತ ನ್ಯೂಯಾರ್ಕ್ ಟೈಮ್ಸ್ ಹೇಳಿದೆ. ಆದರೆ ಇದರಿಂದಾಗಿ ಉಭಯ ದೇಶಗಳ ಮಧ್ಯೆ ಒಂದು ರಾಜತಾಂತ್ರಿಕ ಬಿಕ್ಕಟ್ಟಿನ ಒಂದು ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ. ಆದರೂ ಕೂಡ ಭಾರತ ಬಹಳ ಎಚ್ಚರಿಕೆಯಿಂದ ಈ ಒಂದು ಇಶ್ಯೂವನ್ನು ಹ್ಯಾಂಡಲ್ ಮಾಡ್ತಾ ಇರುವಂಥದ್ದು ಕೂಡ ನಾವು ನೋಡ್ತಾ ಇದ್ದೀವಿ. ಮತ್ತೊಂದು ಕಡೆ ಏನಾಗುತ್ತೆ ಅಂದರೆ, ಏಷ್ಯಾದ ಇತರ ದೇಶಗಳು ಕೂಡ ಇದುವರೆಗೆ ಏನಾಗಿತ್ತು ಅಂದರೆ, ಅಮೆರಿಕ ಏನು ಮಾಡ್ತಾ ಇದ್ದು, ಚೀನಾದ ವಿರುದ್ಧ ಪರ್ಯಾಯ ಸೋರ್ಸ್ ಆಗಿ ಭಾರತದಿಂದ ಪದಾರ್ಥಗಳನ್ನು ಖರೀದಿಸಬೇಕು ಅಂತ ಅಂದ್ಕೊಳ್ತಾ ಇದ್ದು, ಈಗ ಏಷ್ಯಾದ ಇತರ ದೇಶಗಳು ಪರ್ಯಾಯ ಸೋರ್ಸ್ ಆಗಿ ಅಮೆರಿಕಕ್ಕೆ ತಮ್ಮ ಉತ್ಪನ್ನಗಳನ್ನು ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಒಂದು ಆಪ್ಷನ್ ನೋಡುವಂಥ ಚಾನ್ಸಸ್ ಕೂಡ ಇದೆ. ಯಾಕಂದರೆ ಈ ಟ್ಯಾರಿಫ್ನ ಒಂದು ಅನುಕೂಲವನ್ನು ಪಡೆಯುವ ನಿಟ್ಟಿನಲ್ಲಿ ಆ ದೇಶಗಳು ಕೂಡ ಪ್ರಯತ್ನವನ್ನು ಮಾಡ್ಬೋದು ಅಂತ ಹೇಳ್ತಾ ಇದೆ. ಹಾಗಾದರೆ ಅಮೆರಿಕ ಒಂದು ಭಾರತ ವಿರುದ್ಧ ಈ 25% ಟ್ಯಾಕ್ಸನ್ನು ಅನೌನ್ಸ್ ಮಾಡಲಿಕ್ಕೆ ಮುಖ್ಯವಾದ ಕಾರಣ ಮತ್ತು ಅದಕ್ಕೆ ಕೊಟ್ಟಂತಹ ಜಸ್ಟಿಫಿಕೇಶನ್ ಏನು ಅಂತ ನೋಡಿದ್ರೆ, ಡೊನಾಲ್ಡ್ ಟ್ರಂಪ್ ಅವರು ಏನು ಹೇಳ್ತಾ ಇದ್ದಾರೆ ಅಂದರೆ, ಮಾಸಿವ್ ಟ್ರೇಡ್ ಡಿಫಿಸಿಟ್ ಭಾರತದ ಜೊತೆ ಇದೆ ಅನ್ನುವಂಥದ್ದು. ಎರಡನೇದಾಗಿ ನಾನು ಈಗಾಗಲೇ ಹೇಳಿದಾಗೆ ರಷ್ಯಾದಿಂದ ಬಹಳ ದೊಡ್ಡ ಮಟ್ಟದಲ್ಲಿ ಆಯಿಲನ್ನು ಬೈ ಮಾಡ್ತಾ ಇರುವಂಥದ್ದನ್ನು ತಕ್ಷಣ ನಿಲ್ಲಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಉಕ್ರೇನ್ ವಿರುದ್ಧ ಯುದ್ಧ ಮಾಡ್ತಾ ಇರುವಂತಹ ರಷ್ಯಾ ಅನೇಕ ಅಲ್ಲಿನ ನಾಗರಿಕರನ್ನು ಹತ್ಯೆ ಮಾಡ್ತಾ ಇದೆ. ಅದಕ್ಕೆ ಯಾವುದೇ ದೇಶ ಕೂಡ ರಷ್ಯಾದಿಂದ ತೈಲವನ್ನು ಖರೀದಿಸುವ ಮೂಲಕ ಅದಕ್ಕೆ ಒಂದು ಆರ್ಥಿಕ ಸಂಪನ್ಮೂಲವನ್ನು ಕೊಡಬಾರ್ದು. ಹಾಗಾಗಿ ನಾವು ಈ ಟಾರಿಫ್ ಅನ್ನು ಹಾಕ್ತಾ ಇದ್ದೀವಿ ಅಂತ ಡೊನಾಲ್ಡ್ ಟ್ರಂಪ್ ಅವರು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಈ ಒಂದು ವಿವಾದ ಭಾರತಕ್ಕೆ ಯಾವ ರೀತಿಯ ಒಂದು ಪರಿಣಾಮ ಬೀರಲಿದೆ ಅಂತ ನೋಡಿದ್ರೆ, ಭಾರತ ಏನಾಗುತ್ತೆ ಅಂದರೆ ಅಮೆರಿಕಕ್ಕೆ ಬಹಳ ದೊಡ್ಡ ಮಟ್ಟಿನ ಒಂದು ಎಕ್ಸ್ಪೋರ್ಟ್ ಅನ್ನು ಮಾಡ್ತಾ ಇದೆ. ಸುಮಾರು 87 ಬಿಲಿಯನ್ ಮೌಲ್ಯದ ಎಕ್ಸ್ಪೋರ್ಟ್ ಅನ್ನು ಪ್ರತಿ ವರ್ಷ ಮಾಡ್ತಾ ಇದೆ. 7.5 ಲಕ್ಷ ಕೋಟಿ ರೂಪಾಯಿಗೂ ಜಾಸ್ತಿ ಆಗುತ್ತೆ ಇದನ್ನ ರೂಪಾಯಿಗೆ ಕನ್ವರ್ಟ್ ಮಾಡಿದ್ರೆ. ಹಾಗಾಗಿ ಭಾರತದ ಒಂದು ದೊಡ್ಡ ಒಂದು ಎಕ್ಸ್ಪೋರ್ಟ್ ನೇಷನ್ ಅಮೆರಿಕ ಆಗಿದೆ. ಅಮೆರಿಕಕ್ಕೆ ಸಾಕಷ್ಟು ಉತ್ಪನ್ನಗಳನ್ನು ಭಾರತ ಇದು ಮಾಡುತ್ತೆ, ರಫ್ತು ಮಾಡುತ್ತೆ. ಮುಖ್ಯವಾಗಿ ಎಲೆಕ್ಟ್ರಾನಿಕ್ಸ್ ಇರ್ಬೋದು, ಮುಖ್ಯವಾಗಿ ಸ್ಮಾರ್ಟ್ ಫೋನ್ ಇರ್ಬೋದು. ಅಮೆರಿಕದ ಆಪಲ್ ಕಂಪನಿಯ ಭಾರತದಲ್ಲಿ ತನ್ನ ಉತ್ಪನ್ನಗಳನ್ನು ತಯಾರಿಸಿ ಅಮೆರಿಕಕ್ಕೆ ಎಕ್ಸ್ಪೋರ್ಟ್ ಮಾಡುತ್ತೆ. ಪೆಟ್ರೋಲಿಯಂ ಉತ್ಪನ್ನಗಳು ಕೂಡ ಇಲ್ಲಿ ರಿಫೈನ್ ಆಗಿ ಅಮೆರಿಕಕ್ಕೆ ಎಕ್ಸ್ಪೋರ್ಟ್ ಆಗುತ್ತೆ. ಹೀಗೆ ಅದಲ್ಲದೆ ಜವಳಿ ಉತ್ಪನ್ನ ಇರ್ಬೋದು, ಬೇರೆ ಐಫೋನ್ಗಳಿರ್ಬೋದು,
ಜವಳಿ ಉತ್ಪನ್ನಗಳಿರ್ಬೋದು, ಹೀಗೆ ಅನೇಕ ಉತ್ಪನ್ನಗಳು, ಜೆನೆರಿಕ್ ಡ್ರಗ್ಸ್ ಇರ್ಬೋದು, ಈ ರೀತಿ ಅನೇಕ ಉತ್ಪನ್ನಗಳನ್ನು ಭಾರತ ಅಮೆರಿಕಕ್ಕೆ ಎಕ್ಸ್ಪೋರ್ಟ್ ಮಾಡ್ತಾ ಇದೆ. ಇವುಗಳೆಲ್ಲದರ ಮೇಲೆ 25% ಟ್ಯಾಕ್ಸ್ ಇಂಪ್ಲಿಕೇಶನ್ ಆಗುತ್ತೆ. ಟೆಕ್ಸ್ಟೈಲ್ ಬಗ್ಗೆ ಹೇಳಿದ್ರೆ ಅದು ಗಾರ್ಮೆಂಟ್ ಪ್ರಾಡಕ್ಟ್ ಇರ್ಬೋದು, ಸಾಕಷ್ಟು ಬೆಂಗಳೂರಿನಲ್ಲೂ ಕೂಡ ಅಮೆರಿಕಕ್ಕೆ ಎಕ್ಸ್ಪೋರ್ಟ್ ಆಗುತ್ತೆ, ತಮಿಳುನಾಡಿನಲ್ಲೂ ಎಕ್ಸ್ಪೋರ್ಟ್ ಆಗುತ್ತೆ. ಈ ರೀತಿ ನಾನಾ ರಾಜ್ಯಗಳಿಂದ ಅಮೆರಿಕಕ್ಕೆ ಟೆಕ್ಸ್ಟೈಲ್ ಅಥವಾ ಗಾರ್ಮೆಂಟ್ಸ್ ಉತ್ಪನ್ನಗಳು ಎಕ್ಸ್ಪೋರ್ಟ್ ಆಗುತ್ತೆ. ಮುಖ್ಯವಾಗಿ ಸೌತ್ ಇಂಡಿಯಾದಿಂದ ಜಾಸ್ತಿ ಗಾರ್ಮೆಂಟ್ಸ್ ಉತ್ಪನ್ನಗಳು ಅಮೆರಿಕಕ್ಕೆ ಎಕ್ಸ್ಪೋರ್ಟ್ ಆಗ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಅದೇ ರೀತಿ ಜೆಮ್ಸ್ ಆ್ಯಂಡ್ ಜ್ಯುವೆಲರಿ, ಇದು ಕೂಡ ವಜ್ರದ ಒಂದು ಜ್ಯುವೆಲರಿ ಕೂಡ ಅಮೆರಿಕಕ್ಕೆ ಸಾಕಷ್ಟು ದೊಡ್ಡ ಮೊತ್ತದಲ್ಲಿ ಎಕ್ಸ್ಪೋರ್ಟ್ ಆಗ್ತಾ ಇದೆ. ಈ ವಜ್ರದ ಎಕ್ಸ್ಪೋರ್ಟ್ ಮೇಲೆ ಕೂಡ 25% ಟ್ಯಾಕ್ಸ್ ಬಿದ್ದಾಗ ಏನಾಗುತ್ತೆ ಅಂದರೆ ಅಮೆರಿಕದಲ್ಲಿ ಅದರ ದರ ಏರಿಕೆ ಆಗುತ್ತೆ. ಹಾಗಾಗಿ ಅಲ್ಲಿನ ಗ್ರಾಹಕರಿಗೆ ಇದು ಕಾಸ್ಟ್ಲಿ ಆಗೋದ್ರಿಂದ ಕಾಂಪಿಟೇಟಿವ್ನೆಸ್ ಕಳ್ಕೊಳ್ಳೋ ಹೋಗುತ್ತೆ. ಹಾಗಾಗಿ ಈ ಭಾರತದ 7.5 ಲಕ್ಷ ಕೋಟಿ ರೂಪಾಯಿ ಬಿಸ್ನೆಸ್ಸಿಗೆ ದೊಡ್ಡ ಒಂದು ಹೊಡೆತ ಬೀಳುವಂಥ ಚಾನ್ಸಸ್ ಇದೆ. ಏನು ಮಾಡ್ತಾರೆ ಅಂದರೆ ಅಮೆರಿಕದಲ್ಲಿ ಬೈಯರ್ಸು ಅವರಿಗೆ ಇಂಡಿಯಾದ ಒಂದು ಪ್ರಾಡಕ್ಟ್ ಕಾಸ್ಟ್ಲಿ ಆಗೋದ್ರಿಂದ ಅವರು ಬೇರೆ ವಿಯೆಟ್ನಾಂ ಇರ್ಬೋದು, ಮೆಕ್ಸಿಕನ್ ಇರ್ಬೋದು, ಹೀಗೆ ಬೇರೆ ದೇಶಗಳ ಉತ್ಪನ್ನಗಳನ್ನು ಖರೀದಿ ಮಾಡಲಿಕ್ಕೆ ತೊಡಗೊಳ್ಕೊಳ್ತಾರೆ. ಹಾಗಾಗಿ ಭಾರತಕ್ಕೆ ಆಗ ಬಿಸ್ನೆಸ್ ಕಡಿಮೆ ಆಗುವಂಥ ಒಂದು ಚಾನ್ಸಸ್ ಇರುತ್ತೆ. ಹಾಗಾದರೆ ಅಮೆರಿಕ ಮತ್ತು ಭಾರತದ ಒಂದು ಈ ಒಪ್ಪಂದದ ಮುಂದಿನ ಪರಿಣಾಮಗಳು ಏನಾಗ್ಬೋದು ಅಂತ ನೋಡಿದ್ರೆ, ಈ ಇಂಡಿಯಾದ ಒಂದು ರಿಯಾಕ್ಷನ್ ಬಹಳ ಕೋಶಿಯಸ್ ಆಗಿರುವಂಥದ್ದು ನಾವು ನೋಡ್ತೀವಿ. ಅಂದರೆ ಒಂದು ಡಿಪ್ಲೊಮ್ಯಾಟಿಕ್ ಆಗಿರ್ಬೋದು, ಎಕನಾಮಿಕ್ ಸಹಕಾರ ಇರ್ಬೋದು, ಬಹಳ ವರ್ಷಗಳಿಂದ ಭಾರತ ಮತ್ತು ಅಮೆರಿಕ ಮಧ್ಯೆ ಒಂದು ಲಾಂಗ್ ಟರ್ಮ್ ರಿಲೇಷನ್ಶಿಪ್ ಇದೆ ಮತ್ತು ಹೀಗಾಗಿ ಅದನ್ನು ಉಳಿಸ್ಕೊಳ್ಳಿಕ್ಕೆ ಭಾರತ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇದೆ. ಅದಕ್ಕೆ ಸಾಕಷ್ಟು ಕಾರಣಗಳು ಕೂಡ ಇದೆ. ಯಾಕಂತಂದರೆ ಅಮೆರಿಕ ಮತ್ತು ಭಾರತದ ಮಧ್ಯೆ ಕೇವಲ ಆಯಿಲ್, ಗ್ಯಾಸ್ ಇರ್ಬೋದು, ಈ ಥರ ಬೇರೆ ರಿಲೇಷನ್ಶಿಪ್ ಅಲ್ಲದೆ ಡಿಫೆನ್ಸ್ ಹಾರ್ಡ್ವೇರ್ ಇರ್ಬೋದು ಅಥವಾ ಸ್ಪೇಸ್ ಇರ್ಬೋದು, ಹೀಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಕಷ್ಟು ಒಪ್ಪಂದಗಳು ಈ ಹಿಂದೆ ಆಗಿರುವಂಥದ್ದು. ಅದನ್ನು ಮುಂದುವರಿಸುವಂಥ ಒಂದು ಬಾಧ್ಯತೆ ಕೂಡ ಉಭಯ ದೇಶಗಳಿಗೆ ಇರುವಂಥದ್ದು. ಹಾಗಾಗಿ ಬಹಳ ಒಂದು ಎಚ್ಚರಿಕೆಯ ನಡೆಯನ್ನು ಭಾರತ ಅನುಸರಿಸ್ತಾ ಇದೆ ಅಂತ ಹೇಳ್ಬೋದು. ಮುಖ್ಯವಾಗಿ ಡಾಲರ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ರೂಪಾಯಿನ ಮೇಲೆ ಸಾಕಷ್ಟು ಅದು ಇಂಪ್ಯಾಕ್ಟ್ ಆಗ್ತಾ ಇರೋದ್ರಿಂದ ರೂಪಾಯಿ ಕುಸಿತ ಆದರೂ ಕೂಡ ಬಹಳ ಕಷ್ಟ ಆಗುತ್ತೆ, ಇಂಪೋರ್ಟ್ ಮತ್ತಷ್ಟು ತುಟ್ಟಿ ಆಗುತ್ತೆ. ಹಾಗಾಗಿ ಸಾಕಷ್ಟು ಒಂದು ಎಚ್ಚರಿಕೆಯ ನಡೆಯನ್ನು ಭಾರತ ಇವತ್ತು ಅನುಸರಿಸ್ತಾ ಇದೆ. ಅದನ್ನು ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ. ಈಗಾಗಲೇ ನಾನು ಹೇಳಿದಾಗೆ ಭಾರತ ಯಾವ ರೀತಿಯಲ್ಲಿ ರಿಯಾಕ್ಟ್ ಮಾಡ್ತಾ ಇದೆ ಅಂದರೆ, ಒಂದು ರೀತಿಯಲ್ಲಿ ಒಂದು ಎಚ್ಚರಿಕೆಯ ನಡೆಯನ್ನು ಅನುಸರಿಸ್ತಾ ಇದೆ. ಖಂಡಿತ ಭಾರತ ತನ್ನ ಡಿಸಪಾಯಿಂಟ್ಮೆಂಟನ್ನು ಹೇಳಿದೆ, ಆದರೆ ರಿಟಾಲಿಟೇಟ್ ತಗೊಳ್ತಾ ಇಲ್ಲ. ಪ್ರತೀಕಾರದ ಕ್ರಮವನ್ನು, ಪ್ರತೀಕಾರದ ಸುಂಕವನ್ನು ಭಾರತ ಕೈಗೊಳ್ತಾ ಇಲ್ಲ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಆದರೆ ತೆರೆಮರೆಯ ಹಿಂದೆ, ಬಿಹೈಂಡ್ ದ ಸೀನ್, ಸಾಕಷ್ಟು ಒಂದು ಮಾತುಕತೆಯ ಪ್ರಯತ್ನಗಳು ನಡೀತಾ ಇದೆ. ಆಗಸ್ಟ್ ಮಧ್ಯಭಾಗದಲ್ಲಿ ಅಂದರೆ ಆಗಸ್ಟ್ 21 US ಅನ್ನು ಕೂಡ ಸಾಕಷ್ಟು ನೆಗೋಷಿಯೇಟರ್ಸ್ ಭಾರತಕ್ಕೆ ಬಂದು ಚರ್ಚೆಯನ್ನು ನಡೆಸಲಿಕ್ಕಿದ್ದಾರೆ. ಮುಖ್ಯವಾಗಿ ಈ 25% ಟ್ಯಾಕ್ಸನ್ನು ಇಳಿಸಲಿಕ್ಕೆ ಸಾಕಷ್ಟು ಮಾತುಕತೆ ನಡೆಯುವಂಥ ಚಾನ್ಸಸ್ ಇದೆ. ಹಾಗಾದರೆ ಅಮೆರಿಕ ಏನನ್ನು ಬಯಸ್ತಾ ಇದೆ ಅಂತ ನೋಡಿದರೆ, ಅಮೆರಿಕ ಏನು ಹೇಳ್ತಾ ಇದೆ ಅಂದರೆ, ಮುಖ್ಯವಾಗಿ ನಾನು ಈಗಾಗಲೇ ಹೇಳಿದಾಗೆ ರಷ್ಯಾ ಮತ್ತು ಇರಾನ್ನಿಂದ ಆಯಿಲನ್ನು ಇಂಪೋರ್ಟ್ ಮಾಡೋದನ್ನು ಕಡಿಮೆ ಮಾಡಿ ಅಂತ ಹೇಳುವಂಥದ್ದು. ಅದೇ ರೀತಿ ರಷ್ಯಾದಿಂದ ಡಿಫೆನ್ಸ್ ಸಿಸ್ಟಮ್ ಇರ್ಬೋದು, ಇತರ ಶಸ್ತ್ರಾಸ್ತ್ರಗಳನ್ನು ಖರೀದಿಸಬೇಡಿ ಅಂತ ಅನ್ನುವಂಥ ಒಂದು ಒತ್ತಾಯವನ್ನು ಅಮೆರಿಕ ಭಾರತದ ವಿರುದ್ಧ ಮಾಡ್ತಾ ಇರುವಂಥದ್ದು. ಹಾಗಾದರೆ ಇದೊಂದು ದೊಡ್ಡ ಮಟ್ಟಿನ ಒಂದು ಟ್ರೇಡ್ ವಾರ್ ಆಗಿ ಬದಲಾಗುವಂಥ ಚಾನ್ಸಸ್ ಇದೆಯಾ? ಹಾಗೆ ನೋಡಿದ್ರೆ ಟ್ರೇಡ್ ವಾರ್ ಆಗುವಂಥ ಚಾನ್ಸಸ್ ಕಡಿಮೆ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಇದಕ್ಕೂ ಕೂಡ ಸಾಕಷ್ಟು ಕಾರಣ ಇದೆ. ಒಂದಷ್ಟು ಇಂಡಿಯನ್ ಬಿಸಿನೆಸ್ ಸರ್ಕಲ್ನಲ್ಲಿ ಇದರ ಇಂಪ್ಯಾಕ್ಟ್ ಆಗ್ಬೋದು, ಎಕ್ಸ್ಪೋರ್ಟ್ ಮೇಲೆ ಅದು ಹೊಡೆತ ಬೀಳ್ಬೋದು. ಆದರೂ ಕೂಡ ಮಾತುಕತೆಯ ಮೂಲಕ ಇದನ್ನು ಬಗೆಹರಿಸಲಿಕ್ಕೆ ಭಾರತ ಪ್ರಯತ್ನ ಪಡುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಯಾಕಂದರೆ ರಿಲೇಷನ್ಶಿಪ್ಪನ್ನು ಸಾಧ್ಯವಾದಷ್ಟು ಲಾಂಗ್ ಟರ್ಮ್ಗೆ ಉಳಿಸ್ಕೊಳ್ಳಿಕ್ಕೆ ಭಾರತ ಇವತ್ತು ಪ್ರಯತ್ನ ಮಾಡ್ತಾ ಇದೆ. ಹಾಗಾಗಿ ತುಂಬ ಎಚ್ಚರಿಕೆಯ ನಡೆಯನ್ನು ಅನುಸರಿಸ್ತಾ ಇದೆ. ಹಾಗಾದರೆ ಬೇರೆ ದೇಶಗಳ ವಿರುದ್ಧ ಅಮೆರಿಕ ಈ ಟಾರಿಫನ್ನು ಹಾಕಿದೆಯಾ? ಖಂಡಿತವಾಗಿಯೂ ಹಾಕಿದೆ. ಸಾಕಷ್ಟು ಡಜನ್ ಗಟ್ಟಲೆ ದೇಶದ ವಿರುದ್ಧ ಹಾಕಿರುವಂಥದ್ದು. ಮುಖ್ಯವಾಗಿ ಯುರೋಪ್ ಇರ್ಬೋದು, ಜಪಾನ್ ಇರ್ಬೋದು, ಬೇರೆ ಬೇರೆ ದೇಶಗಳ ವಿರುದ್ಧ 10-40% ತನಕ ಅಮೆರಿಕ ಈ ಟಾರಿಫನ್ನು ಅನೌನ್ಸ್ ಮಾಡಿರುವಂಥದ್ದು. ಅಂದರೆ ಈ ಎಲ್ಲ ದೇಶಗಳಿಂದ ಅಮೆರಿಕಕ್ಕೆ ಹೋಗುವಂಥ ಉತ್ಪನ್ನಗಳಿಗೆ ಇದು ಅಪ್ಲೈ ಆಗುತ್ತೆ. ಭಾರತಕ್ಕೆ ಈಗ 25% ಟಾರಿಫ್, ಅಂದರೆ ಈ 10-40% ನೋಡಿದ್ರೆ ಒಂದು ಮಿಡ್ಲ್ ವೇನಲ್ಲಿದೆ 25% ಟಾರಿಫ್ ಅನ್ನುವಂಥದ್ದು. ಹಾಗಾಗಿ
ಇನ್ನೂ ಕೂಡ ಕಡಿಮೆ ಆದರೆ ಭಾರತಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ಆ ಕುರಿತ ಒಂದು ಮಾತುಕತೆ ಮುಂದಿನ ದಿವಸಗಳಲ್ಲಿ ನಡೆಯಲಿದೆ. ಮುಖ್ಯವಾಗಿ ಈ ತಿಂಗಳಲ್ಲಿ ಆಗಸ್ಟ್ ಮಧ್ಯಭಾಗದ ನಂತರ ಈ ಕುರಿತ ಮಾತುಕತೆಗಳು ನಡೆಯಲಿದೆ. ಹಾಗಿದ್ರೆ ಇದು ಎಷ್ಟು ಸೀರಿಯಸ್ ಅಂತ ನೋಡಿದ್ರೆ ಅಫ್ಕೋರ್ಸ್ ಇದು ಸೀರಿಯಸ್ ಕೂಡ ಹೌದು. ಇಕನಾಮಿಕಲಿ ತುಂಬ ಇಂಪ್ಯಾಕ್ಟ್ ಆಗುವಂಥದ್ದು, ಅದೇ ರೀತಿ ಡಿಪ್ಲೊಮ್ಯಾಟಿಕಲಿ ಕೂಡ ಒಂದು ಆಯಾಮದ ದೃಷ್ಟಿಯಿಂದ ನೋಡಿದ್ರೆ ಸಾಕಷ್ಟು ಪರಿಣಾಮ ಬೀರುವಂಥದ್ದು. US ಇಂಡಿಯಾ ರಿಲೇಷನ್ಶಿಪ್ ಮುಂದೆ ಕೂಡ ದೀರ್ಘಕಾಲೀನವಾಗಿ ಇರಬೇಕಾದಂತಹ ಅಗತ್ಯ ಕೂಡ ಇದೆ. ಮತ್ತೊಂದು ಕಡೆ ಟ್ರಂಪ್ ಅವರು ಪಾಕಿಸ್ತಾನಕ್ಕೆ ಪರವಾಗಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿರುವಂಥದ್ದು. ಇದೆಲ್ಲ ಕೂಡ ಈ ಡಿಪ್ಲೊಮ್ಯಾಟಿಕ್ ರಿಲೇಷನ್ಶಿಪ್ ಮೇಲೆ ಒಂದಷ್ಟು ಇಂಪ್ಯಾಕ್ಟ್ ಆಗುವಂಥದ್ದು. ಅದನ್ನು ಸರಿಪಡಿಸ್ಕೊಳ್ಬೇಕಾದಂತಹ ಜವಾಬ್ದಾರಿ ಅಮೆರಿಕದ ಮೇಲೆ ಇದೆ ಅಂತ, ಮುಖ್ಯವಾಗಿ ಟ್ರಂಪ್ ಮೇಲೆ ಇದೆ ಅಂತ ಹೇಳಬೇಕಾಗತ್ತೆ. ಟ್ರಂಪ್ ಅವರು ಏನು ಮಾಡ್ತಾರೆ ಅಂದರೆ, ಅವರ ಥಿಂಕಿಂಗ್ ಏನಂತಂದರೆ, ಈ ಒಂದು ಟ್ಯಾಕ್ಸನ್ನ ಹೇರುವ ಮೂಲಕ ಯಾವುದೇ ದೇಶ ಇರ್ಬೋದು ತನಗೆ ಬೇಕಾದಂತಹ ಅನುಕೂಲಗಳನ್ನು ಮಾಡಬಹುದು. ಒಂದು ಕಡೆ ಟ್ರೇಡ್ ಟೆನ್ಷನನ್ನು ಕ್ರಿಯೇಟ್ ಮಾಡುವಂಥದ್ದು, ಆಮೇಲೆ ಒತ್ತಡ ಹೇರಿ ಮಾತುಕತೆಗೆ ಬನ್ನಿ ಅಂತ ಕರೆಯುವಂಥದ್ದು, ಆಮೇಲೆ ಟ್ಯಾರಿಫನ್ನು ಜಾಸ್ತಿ ಮಾಡುವಂಥದ್ದು, ನಂತರ ಮಾತುಕತೆಯ ಮೂಲಕ ಟ್ಯಾರಿಫನ್ನು ಒಂದಷ್ಟು ಕಡಿಮೆ ಮಾಡಿ ಅಮೆರಿಕಕ್ಕೆ ಬೇಕಾದಂತಹ ಪಾಲಿಸಿಯನ್ನು ತರುವಂಥದ್ದು. ಇದು ಟ್ರಂಪ್ ಅವರ ಒಂದು ನೀತಿ. ಈ ಹಿಂದೆ ಕೂಡ ಅವರು ಸಾಕಷ್ಟು ಸಾರಿ ಈ ಟ್ಯಾರಿಫನ್ನು ಸುಂಕಾಸ್ತ್ರ ಅಂತ ಕರೀತಾರೆ, ಅದನ್ನು ಟ್ಯಾರಿಫನ್ನು ಅಸ್ತ್ರವಾಗಿ ಬಳಸಿಕೊಂಡು ಅಮೆರಿಕದ ಹಿತವನ್ನು, ಅಮೆರಿಕದ ಲಾಭವನ್ನು ಗಮನದಲ್ಲಿ ಇಟ್ಕೊಂಡು ಮಾಡ್ತಾ ಇರುವಂಥದ್ದು ಹಿಂದಿಂದೆಲ್ಲ ಮಾಡ್ಕೊಂಡು ಬಂದಿದ್ದಾರೆ. ಆದರೆ ಇವತ್ತು ಏನಾಗಿದೆ ಅಂದರೆ, ಈ ಟ್ಯಾರಿಫಿನ ಒಂದು ಏರಿಳಿತಗಳಿಂದಾಗಿ ತೀವ್ರವಾಗಿ ಏರಿಸುವಂಥದ್ದು ಮತ್ತೆ ಡೌನ್ ಮಾಡುವಂಥದ್ದು, ಹೀಗಾಗಿ ಟ್ರಂಪ್ ಅವರ ಟ್ರಸ್ಟ್ಗೆ ತುಂಬ ಧಕ್ಕೆ ಆಗ್ತಾ ಇದೆ. ಸೊ ಅದನ್ನು ನಾವು ಸಾಕಷ್ಟು ಉದಾಹರಣೆಗಳನ್ನು ನಾವು ನೋಡಿದ್ದೀವಿ. ಈ ಹಿಂದೆ ನಾನಾ ರಾಷ್ಟ್ರಗಳು ಕೂಡ ಇದೇ ಕಾರಣಕ್ಕೋಸ್ಕರ ಅಮೆರಿಕದ ಜೊತೆಗಿನ ಸಂಬಂಧವನ್ನು ಹದಗೆಡಿಸ್ಕೊಳ್ತಾ ಇದೆ. ಇನ್ನು ಮತ್ತೊಂದು ಕಡೆ ಈ ಟ್ರಂಪ್ ಅವರ ಟ್ರೇಡ್ ಸಂಘರ್ಷವನ್ನು ಎದುರಿಸಲಿಕ್ಕೆ ಭಾರತ ಡಿ-ಡಾಲರೈಸೇಷನ್ ಅನ್ನು ಯಾಕೆ ಬೆಂಬಲಿಸ್ತಾ ಇಲ್ಲ ಅನ್ನೋಂಥ ಒಂದು ಪ್ರಶ್ನೆ ಕೂಡ ಇದೆ. ಇದಕ್ಕೆ ಉತ್ತರ ಕೂಡ ಇದೆ. ಏನು ಡಿ-ಡಾಲರೈಸೇಷನ್ ಅಂತಂದರೆ, ಇದು ಬಹಳ ಬ್ರಿಕ್ಸ್ ಕಂಟ್ರಿಯ ಒಂದು ಕಾನ್ಸೆಪ್ಟ್ ಮಾಡಿರುವಂತಹದ್ದು. ಅಂದರೆ ಜಾಗತಿಕ ವ್ಯಾಪಾರ ವಾಣಿಜ್ಯ ಚಟುವಟಿಕೆಗಳಲ್ಲಿ ಡಾಲರ್ನ ಪ್ರಾಬಲ್ಯವನ್ನು ತಗ್ಗಿಸುವಂಥದ್ದು, ಆಯಾ ದೇಶಗಳ ಮುಖ್ಯವಾಗಿ ಬ್ರಿಕ್ಸ್ ಕಂಟ್ರೀಸ್ಗಳ ಕರೆನ್ಸಿಗಳಲ್ಲಿ ಜಾಸ್ತಿ ಬಳಸುವ ಮೂಲಕ ಡಾಲರ್ನ ಪ್ರಾಬಲ್ಯವನ್ನು ಹತ್ತಿಕ್ಕುವಂಥದ್ದು. ಈಗ ಏನಾಗಿದೆ ಅಂದರೆ, ಸಹಜವಾಗಿ ಭಾರತ ಅಂತಾರಾಷ್ಟ್ರೀಯ ವಹಿವಾಟುಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಅಮೆರಿಕದ ಡಾಲರನ್ನೇ ಜಾಸ್ತಿ ಅವಲಂಬಿಸಿ ಇರುವಂಥದ್ದು. ಇದು ಹಣಕಾಸು ಮಾರುಕಟ್ಟೆ ಇರ್ಬೋದು, ಅಥವಾ ಉಭಯ ದೇಶಗಳ ಅಥವಾ ನಾನಾ ದೇಶಗಳ ಜೊತೆಗಿನ ವ್ಯಾಪಾರ ವಹಿವಾಟು ಇರ್ಬೋದು, ಡಾಲರನ್ನು ಸಾಕಷ್ಟು ಅವಲಂಬನೆಯನ್ನು ಭಾರತ ಒಳಗೊಂಡಿದೆ. ಯಾಕಂದರೆ ಡಾಲರ್ನ ಒಂದು ವಿರುದ್ಧ ನಡೆದ್ರೆ ಅದು ರೂಪಾಯಿಯ ಮೇಲೆ ಕೂಡ ಸಾಕಷ್ಟು ಪರಿಣಾಮ ಬೀರುವಂಥ ಚಾನ್ಸಸ್ ಇದೆ. ಒಂದು ವೇಳೆ ರೂಪಾಯಿ ಕುಸಿತಕ್ಕೀಡಾದರೆ ಅದು ಕೂಡ ಭಾರತಕ್ಕೆ ಆಮದು ತುಂಬ ಕಾಸ್ಟ್ಲಿ ಆಗುತ್ತೆ. ಹಾಗಾಗಿ ಒಂದು ಎಚ್ಚರಿಕೆಯ ಒಂದು ನಡೆಯನ್ನು ಭಾರತ ಅನುಸರಿಸ್ತಾ ಇದೆ ಅಂತ ಹೇಳ್ಬೋದು. ಬ್ರೆಜಿಲ್, ರಷ್ಯಾ, ಚೀನಾ, ಸೌತ್ ಆಫ್ರಿಕಾ, ಹೀಗೆ ಬ್ರಿಕ್ಸ್ ಕಂಟ್ರೀಸ್ಗಳು ಈ ಡಾಲರ್ನ ಒಂದು ಪ್ರಾಬಲ್ಯವನ್ನು ಹತ್ತಿಕ್ಕಲಿಕ್ಕೆ ಒತ್ತಾಯ ಮಾಡ್ತಾ ಇದ್ರು ಕೂಡ ಅದಕ್ಕೆ ಭಾರತ ಅಂತಹ ಒಂದು ರೆಸ್ಪಾನ್ಸನ್ನು ಮಾಡಿಲ್ಲ. ಬಹಳ ಕ್ಲಿಯರ್ ಕಟ್ ಆಗಿ ಜೈಶಂಕರ್ ಅವರು, ನಮ್ಮ ವಿದೇಶಾಂಗ ಸಚಿವರು, ಇದಕ್ಕೆ ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ. ಅವರು ಏನು ಹೇಳ್ತಾ ಇದ್ದಾರೆ, ಇಂಡಿಯಾ ಹ್ಯಾಸ್ ನೆವರ್ ಬಿನ್ ಫಾರ್ ಡಿ-ಡಾಲರೈಸೇಷನ್ ರೈಟ್ ನಾವು. ಅಂದರೆ ಇವಾಗ ನಾವು ಅದನ್ನು ಆ ಪ್ರಸ್ತಾಪವನ್ನು ಒಪ್ತಾ ಇಲ್ಲ. ಯಾಕಂತಂದರೆ ಅಂತಾರಾಷ್ಟ್ರೀಯ ಕರೆನ್ಸಿಯಾಗಿ ಡಾಲರ್ನ ಒಂದು ಮಹತ್ವ ಇರುವಂಥದ್ದು. ಹಾಗಾಗಿ ಈ ಹೊಸ ಒಂದು ಬ್ರಿಕ್ಸ್ ಕರೆನ್ಸಿಗೆ ಈಗ ಸದ್ಯದ ಒಂದು ಪರಿಸ್ಥಿತಿಯಲ್ಲಿ ಭಾರತ ಅದನ್ನು ಬೆಂಬಲಿಸುವಂತಹ ಸಾಧ್ಯತೆ ಇಲ್ಲ ಅಂತ ಜೈಶಂಕರ್ ಅವರು ಹೇಳಿದ್ದಾರೆ. ಇದಕ್ಕೆ ಕಾರಣ ಕೂಡ ಸಾಕಷ್ಟಿದೆ. ಅದು ಏನು ಅಂತ ನಾವು ಇವಾಗ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೆಯ ಕಾರಣ ಏನಂದರೆ, ವಿದೇಶಿ ವಿನಿಮಯ ಕರೆನ್ಸಿ ವಹಿವಾಟುಗಳಲ್ಲಿ ರೂಪಾಯಿಯ ಸ್ಥಿರತೆಯನ್ನು ಉಳಿಸುವಂಥದ್ದು. ಅಫ್ಕೋರ್ಸ್ RBI ಇವಾಗ ರೂಪಾಯಿಯಲ್ಲಿ ಬೇರೆ ದೇಶಗಳ ಕರೆನ್ಸಿಯ ಜೊತೆಗೆ ಪರ್ಯಾಯವಾಗಿ ರೂಪಾಯಿಯನ್ನು ಬಳಸಿಕೊಳ್ಳಿ ಕೂಡ ಒಂದು ಎಕ್ಸ್ಚೇಂಜ್ ಪದ್ಧತಿಯನ್ನು ಅನುಸರಿಸ್ತಾ ಇದ್ರೂ ಕೂಡ ಡಾಲರ್ನ ಸಾಕಷ್ಟು ಪ್ರಾಬಲ್ಯ ಇರೋದ್ರಿಂದ ಭಾರತ ಈ ಡಾಲರ್ನ ವಿರುದ್ಧ ಅಂದರೆ ಇನ್ನೊಂದು ಕರೆನ್ಸಿಯನ್ನು, ಪರ್ಯಾಯ ಕರೆನ್ಸಿಯನ್ನು ಬೆಂಬಲಿಸ್ತಾ ಇಲ್ಲ. ಎರಡನೇ ಕಾರಣ ಏನಪ್ಪ ಅಂತಂದರೆ, ಲಾಂಗ್ ಟರ್ಮ್ ಗೋಲ್. ಇವಾಗ ಅದು ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ಕ್ಲೀನ್ ಎನರ್ಜಿ ಟ್ರಾನ್ಸಾಕ್ಷನ್ ಪ್ರಾಜೆಕ್ಟ್ಗಳಿರ್ಬೋದು, ಹೀಗೆ ಅನೇಕ ಟೆಕ್ನಾಲಜಿ ಬೇಸ್ಡ್ ಟ್ರಾನ್ಸಾಕ್ಷನ್ಗಳು ಅಥವಾ ವಹಿವಾಟುಗಳು ನಡೆಯುವಂಥ ಸಂದರ್ಭ ವೆಸ್ಟರ್ನ್ ಕಂಟ್ರೀಸ್ಗಳ ಒಂದು ಪ್ರಾಬಲ್ಯ ಜಾಸ್ತಿ ಇರೋದ್ರಿಂದ ಡಾಲರ್ನ ಅಷ್ಟು ಬೇಗ ತಿರಸ್ಕರಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಮೂರನೆಯ ಕಾರಣ ಏನಪ್ಪ ಅಂತಂದರೆ, ಚೀನಾದ ಗ್ರಿಪ್, ಅಂದರೆ ಚೀನಾದ ಕರೆನ್ಸಿಯ ಒಂದು ಪ್ರಾಬಲ್ಯ ಆಗುವಂಥ ಚಾನ್ಸಸ್ ಕೂಡ ಇರೋದ್ರಿಂದ ಅದನ್ನು ದೂರ ಇಡಲಿಕ್ಕೆ ಭಾರತ ಈ ಡಿ-ಡಾಲರೈಸೇಷನ್ ಪ್ರಕ್ರಿಯೆಯನ್ನು ಸದ್ಯಕ್ಕೆ ಅಷ್ಟಾಗಿ ಒಪ್ತಾ ಇಲ್ಲ.
ಇನ್ನು ರಷ್ಯಾದಿಂದ ತೈಲ ಖರೀದಿಯನ್ನ ಭಾರತ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿದೆಯೇ ಅನ್ನುವಂತಹ ವರದಿ ಇದೆ. ಇದಕ್ಕೂ ಒಂದು ಕಾರಣ ಇದೆ. ನಾನು ಈಗಾಗಲೇ ಹೇಳಿದ ಹಾಗೆ ಭಾರತ ಒಂದು ಎಚ್ಚರಿಕೆಯ ಒಂದು ನಡೆಯನ್ನು ಅನುಸರಿಸ್ತಾ ಇದೆ. ಯಾಕಂದರೆ ಭಾರತ ಅಮೆರಿಕದ ಜೊತೆಗೆ ಇರುವಂತಹ ದೊಡ್ಡ ಒಂದು ಎಕ್ಸ್ಪೋರ್ಟ್ ಮೊತ್ತ 7.5 ಲಕ್ಷ ಕೋಟಿ ರೂಪಾಯಿಯಷ್ಟು ವಹಿವಾಟು ಇರೋದ್ರಿಂದ ಅದರ ಹಿತಾಸಕ್ತಿಯನ್ನು ಕೂಡ ಭಾರತ ನೋಡಬೇಕಾಗುತ್ತೆ. ಹಾಗಾಗಿ ರಷ್ಯಾದಿಂದ ಕಳೆದ ಕೆಲವು ವಾರಗಳಿಂದ ಭಾರತ ತನ್ನ ತೈಲ ಖರೀದಿಯನ್ನು ತಾತ್ಕಾಲಿಕವಾಗಿ ಸ್ಥಗಿಸಿದೆ ಅಂತ ಕೆಲವು ವರದಿಗಳು ಬಂದಿದೆ. ಮುಖ್ಯವಾಗಿ ಸಾರ್ವಜನಿಕ ವಲಯದ ತೈಲ ಕಂಪನಿಗಳು, ಅದು ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಇರ್ಬೋದು, ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್, ಭಾರತ್ ಪೆಟ್ರೋಲಿಯಂ ಕಾರ್ಪ್ ಇರ್ಬೋದು, MRPL ಇರ್ಬೋದು, ಹೀಗೆ ಒಂದೆರಡು ವಾರಗಳಿಂದ ಭಾರತವು ರಷ್ಯಾದ ಒಂದು ತೈಲವನ್ನು, ಕಚ್ಚಾ ತೈಲವನ್ನು ಆಮದನ್ನು ಸ್ವಲ್ಪ ಹೋಲ್ಡ್ ಮಾಡಿದೆ, ತಡೆಯಲ್ಲಿಟ್ಟಿದೆ ಎನ್ನುವಂತಹ ವರದಿಗಳು ಬಂದಿದ್ದಾವೆ. ಮತ್ತೊಂದು ಇಲ್ಲಿ ಗಮನಿಸಬೇಕಾದದ್ದು, ಒಂದು ಕಡೆ ರಷ್ಯಾದಿಂದ ಆಯಿಲ್ ಖರೀದಿ ಮಾಡಬೇಡಿ ಅಂತ ಹೇಳ್ತಾ ಇದೆ, ಮತ್ತೊಂದು ಕಡೆ ಇರಾನ್ನಿಂದಲೂ ಕೂಡ ಯಾವುದೇ ಕಾರಣಕ್ಕೂ ತೈಲವನ್ನು ಖರೀದಿ ಮಾಡಬೇಡಿ ಅಂತ ಅಮೆರಿಕ ಸಾಕಷ್ಟು ಒತ್ತಡವನ್ನು ಹೇರ್ತಾ ಇರುವಂಥದ್ದು. ಭಾರತ ಜಗತ್ತಿನ 3ನೇ ಅತಿ ದೊಡ್ಡ ಆಯಿಲ್ ಇಂಪೋರ್ಟರ್ ಅಥವಾ ತೈಲ ಆಮದುದಾರ ರಾಷ್ಟ್ರ ಆಗಿರೋದ್ರಿಂದ ಈ ರಷ್ಯನ್ ಕ್ರೂಡ್ ಆಯಿಲನ್ನು ಈಗ ಸದ್ಯಕ್ಕೆ ತಡೆ ಹಿಡಿದಿದ್ರೂ ಕೂಡ ಮುಂಬರುವ ದಿವಸಗಳಲ್ಲಿ ಅಮೆರಿಕ ಜೊತೆಗೆ ಒನ್ಸ್ ಈ ಒಂದು ಟ್ಯಾರಿಫ್ ನಿಗದಿ ಆದ ನಂತರ ಮತ್ತೆ ಖರೀದಿ ಮಾಡುವಂತಹ ಎಲ್ಲ ಚಾನ್ಸಸ್ ಕೂಡ ಇದೆ. ಮತ್ತೊಂದು ಕಡೆ ಇರಾನ್ನಿಂದಲೂ ಕೂಡ ತೈಲ ಖರೀದಿಗೆ ಅಮೆರಿಕ ಅಡ್ಡಿಪಡಿಸ್ತಾ ಇರುವಂಥದ್ದು. ವೀಕ್ಷಕರೇ, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲ್ ಅನ್ನು ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.